ಗೈಸ್ ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡೋಣವಾ. ಲವರ್ಸ್ ಕಾರ್ಡ್ ಬಂದಿದೆ ಗೈಸ್. ಓಕೆ, ಓಕೆ, ಓಕೆ. ಇಲ್ಲಿ ನೋಡಿ, ನಿಮ್ಮ ಪಾರ್ಟ್ನರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಮತ್ತು ಇವರು ತುಂಬ ಪ್ಯಾಷನೇಟ್ ಆಗಿದ್ದಾರೆ ಮತ್ತು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಮತ್ತು ಇವರಿಗೆ ಫಿಸಿಕಲಿ ಅಟ್ರ್ಯಾಕ್ಷನು ಭಾಳ ಇದೆ ನಿಮ್ಮ ಮೇಲೆ. ಮತ್ತು ಇಲ್ಲಿ ಇವರು ತುಂಬ ರಿಗ್ರೆಟ್ ಮಾಡ್ಕೊಳ್ತಿದ್ದಾರೆ. ರಾತ್ರಿ ಇವರಿಗೆ ನಿದ್ದೆ ಬರ್ತಿಲ್ಲ ಮತ್ತು ತುಂಬಾ ದುಃಖಿಯಾಗಿದ್ದಾರೆ. ಇವರು ಏನು ತಪ್ಪು ಮಾಡಿದ್ದಾರೆ ಅಂತ ಇವರಿಗೆ ತುಂಬಾ ರಿಗ್ರೆಟ್ ಆಗ್ತಿದೆ. ಮತ್ತು ಇವಾಗ ನಿಮ್ಮ ಇಂಟ್ಯೂಷನ್ನು ಹೈ ಲೆವೆಲಲ್ಲಿದೆ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಮತ್ತು ನೀವು ಇವಾಗ ಸುಮ್ಮನಾಗಿದ್ದೀರಾ, ನಿಮ್ಮ ಬಗ್ಗೆ ಇವರಿಗೆ ಏನು ತಿಳಿತಾ ಇಲ್ಲ. ನೀವು ಎಲ್ಲ ವಿಷಯನೂ ಮುಚ್ಚಿಡ್ತಿದ್ದೀರಾ, ಹೈಡ್ ಮಾಡ್ತಿದ್ದೀರಾ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಮತ್ತು ಇವರು ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಳಲಿದ್ದಾರೆ, ನಿಮ್ಮ ಕಡೆಗೆ ಟ್ರಾವೆಲ್ ಮಾಡಿ ಬರಲಿದ್ದಾರೆ. ಮತ್ತು ನಿಮ್ಮ ರಿಲೇಷನ್ನಲ್ಲಿ ಇವರು ಆ್ಯಕ್ಷನ್ ತಗೋಬೇಕು ಅಂದ್ಕೊಂಡಿದ್ದಾರೆ. ಮತ್ತು ನಿಮ್ಮಿಬ್ಬರ ನಡುವೆ ಹೊಸದೊಂದು ಫ್ರೆಶ್ ಶುರುವಾತ್ ಆಗಬೇಕು, ನಿಮ್ಮ ಜೊತೆ ಹೊಸ ಶುರುವಾತ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಿದ್ದಾರೆ. ತುಂಬಾ ಪೇಷನ್ಸ್ ಇಟ್ಕೊಂಡಿದ್ದರು ಇವರು. ಯಾಕಂದರೆ ಇವರು ಅಂದ್ಕೊಳ್ತಾರೆ ನೀವು ಅವರಿಗೆ ಲಕ್ಕಿ ಜಾಮ್ ಇದ್ದೀರಾ, ನೀವು ಅವ್ರ ಲೈಫಲ್ಲಿದ್ದರೆ ಅವರಿಗೆ ತುಂಬ ಒಳ್ಳೆಯದಾಗುತ್ತಿರುತ್ತೆ. ಇವಾಗ ನೀವು ದೂರ ಆದಮೇಲೆ ಇಲ್ಲಿ ನೋಡಿ, ಯಾರೋ ಫ್ಯಾಮ್ಲಿ ಆಗಿರ್ಬೋದು, ಥರ್ಡ್ ಪಾರ್ಟಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವ್ರ ಜೊತೆ ಇವ್ರದ್ದು ಜಗಳ ಆಗ್ತಿದೆ. ಅವ್ರ ಮನೆಯವರಾಗಿರ್ಬೋದು, ಇವರು ಫ್ಯಾಮ್ಲಿ ಇಲ್ಲ ಫ್ರೆಂಡ್ಸು ಇಲ್ಲ ಯಾರಾದರೂ ಅದರ್ ಥರ್ಡ್ ಪಾರ್ಟಿ, ಇವ್ರ ಜೊತೆ ನಿಮ್ಮ ಪಾರ್ಟ್ನರ್ದು ಇವಾಗ ಜಗಳ ಆಗ್ತಿದೆ. ಅಗ್ರೆಷನ್ನಲ್ಲಿದ್ದಾರೆ, ಶಿಟ್ಟಿನಲ್ಲಿದ್ದಾರೆ ಮತ್ತು ನಿಮ್ಮ ಕಡೆಗೆ ಬರಬೇಕು ಅಂತಿದ್ದಾರೆ. ಇವ್ರ ಜೊತೆ ಇವರು ಬ್ರೇಕಪ್ ಮಾಡ್ತಿದ್ದಾರೆ. ಮತ್ತು ನಿಮ್ಮ ಜೊತೆ ಒಂದು ಹೊಸದು ಶುರುವಾತ್ ಮಾಡಬೇಕು ಅಂತ ಒಂದು ರಿಸ್ಕ್ ತಗೊಂಡು ನಿಮ್ಮ ಕಡೆಗೆ ಬರ್ತಿದ್ದಾರೆ. ನಿಮ್ಮ ಕಡೆ ಬರಲು ರಿಸ್ಕ್ ತಗೋತಿದ್ದಾರೆ ಇವರು ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡಿದ್ದಾರೋ, ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಂಡಿದ್ದಾರೋ, ನಿಮ್ಮಿಂದ ಯಾರಿಗೋಸ್ಕರ ದೂರಾಗಿದ್ದಾರೋ ಅವ್ರ ಜೊತೆ ಇವ್ರದ್ದು ಜಗಳ ಆಗಿದೆ. ಅಲ್ಲಿ ಇವ್ರದ್ದು ಬ್ರೇಕಪ್ ಆಗ್ತಿದೆ. ಮತ್ತು ಪಾಸ್ಟ್ ಎನರ್ಜಿ, ಪಾಸ್ಟ್ ಮೆಮ್ರೀಸನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ನೆನಪು ಮಾಡ್ಕೊಳ್ತಿದ್ದಾರೆ. ಮತ್ತು ಪಾಸ್ಟದ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನಿಮ್ಮಿಬ್ಬರ ನಡುವೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅಂತ ಫೀಲ್ ಮಾಡ್ಕೋತಿದ್ದಾರೆ. ಮತ್ತು ನಿಮ್ಮ ಕಡೆಗೆ ಬಂದು ಒಂದು ಅಪಾಲಜಿ ಕೊಡಬೇಕು, ಪ್ರೀತಿಯ ಆಫರ್ ಕೊಡಬೇಕು ಅಂದ್ಕೊಳ್ತಿದ್ದಾರೆ. ಇಲ್ಲಿ ಮತ್ತೆ ಜಗಳದ ಕಾರ್ಡ್ ಬಂದಿದೆ. ಓವರ್ ಥಿಂಕಿಂಗು, ಜಗಳ. ನೋಡ್ತೀನಿ ಮುಂದಿನ ಕಾರ್ಡ್ ಏನಿರುತ್ತೆ ಅಂತ. ಓಕೆ, ಇವರು ತುಂಬಾ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ. ಯಾಕಂದರೆ ನೀವು ಇವಾಗ ಇವ್ರ ಕಡೆಗೆ ಗಮನ ಕೊಡ್ತಿಲ್ಲ, ನೀವು ಇವ್ರ ಕಡೆ ಲಕ್ಷ್ಯ ಕೊಡ್ತಿಲ್ಲ. ಮತ್ತು ನೀವು ನಿಮ್ಮ ಕರಿಯರ್ ಮೇಲೆ ಫೋಕಸ್ ಇದ್ದೀರಾ ಮತ್ತು ತುಂಬಾ ಪ್ಯಾಷನೇಟ್ ಆಗಿದ್ದೀರಾ, ತುಂಬ ಸುಂದರವಾಗಿ ಕೂಡ ಕಾಣ್ತಿದ್ದೀರಾ. ಮತ್ತು ನಿಮ್ಮ ಮೇಲೆ ನಿಮ್ಮ ಫೋಕಸ್ ಇದೆ. ಮತ್ತು ನೀವು ದೇವರ ಮೇಲೆ ಹಾಕಿಬಿಟ್ಟು ಏನಾಗುತ್ತೋ ಆಗಲಿ, ದೇವರ ಮೇಲೆ ಭಾರ ಹಾಕಿಬಿಟ್ಟು ಬಿಟ್ಟುಬಿಟ್ಟಿದ್ದೀರಾ. ಮತ್ತು ನೀವು ದೇವರ ಮಾರ್ಗದರ್ಶನದಲ್ಲಿ ನಡೆದಿದ್ದೀರಾ. ದೇವರು ಹೇಗೆ ನಡೆಸ್ತಾರೋ ಹಾಗೆ ಹೋಗ್ತಿದ್ದೀರಾ ನೀವು.
ಇಲ್ಲಿ ಇದೆ ನೋಡಿ ಸೂರ್ಯಕಾಂತಿ ಹೂವು. ಇದು ಬಿಸಿಲು ಕಡೆಗೆ ಹೋಗುತ್ತೋ ಆ ಕಡೆ ಹೊಳ್ಳುತ್ತಲ್ಲ, ಹಾಗೆ ನೀವು ಮೂವ್ ಮಾಡ್ತಿದ್ದೀರ. ಇವರಿಗೆ ಓವರ್ ಥಿಂಕಿಂಗ್ ಆಗ್ತಿದೆ. ಇವಾಗ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ, ತುಂಬ ಕರಿಯರ್ನಲ್ಲಿ ದುಡ್ಡು ಗಳಿಸ್ತಿದ್ದೀರಾ, ಸಕ್ಸಸ್ ಪಡಿತಿದ್ದೀರಾ, ಕರಿಯರ್ನಲ್ಲಿ ಗ್ರೋತ್ ಅಪಾರ್ಚುನಿಟಿ, ಸ್ಟೇಬಿಲಿಟಿ, ಅಬಂಡನ್ಸ್ ಎಲ್ಲ ಗಳಿಸ್ತಿದ್ದೀರಾ ನೀವು. ನಿಮ್ಮ ಫೋಕಸ್ಸು ನಿಮ್ಮ ಕರಿಯರ್ ಮೇಲೆ ಇದೆ ಮತ್ತು ನಿಮ್ಮ ಸೆಲ್ಫ್ ಲವ್ ಮೇಲಿದೆ. ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ತಿದ್ದೀರಾ. ನಿಮಗೆ ನಿಮ್ಮ ಪಾರ್ಟ್ನರ್ದು ಇವಾಗ ಅವಶ್ಯಕತೆ ಇಲ್ಲ, ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ಕೊಳ್ತಿದ್ದೀರಾ. ನಿಮ್ಮ ಜೊತೆ ನಿಮ್ಮ ಸ್ಪ್ರಿಟ್ ಗೈಡ್ಸು ಕೆಲಸ ಮಾಡ್ತಿದ್ದಾರೆ. ಮತ್ತು ನೀವು ನೀವು ನಿಮ್ಮ ಮೇಲೇ ಗಮನವಿಟ್ಕೊಂಡಿದ್ದೀರಾ, ಕರಿಯರ್ ಮೇಲೆ ಗಮನವಿಟ್ಕೊಂಡಿದ್ದೀರಾ. ಅದಕ್ಕೆ ಇವರಿಗೆ ಓವರ್ ಥಿಂಕಿಂಗ್ ಆಗ್ತಿದೆ ಇವಾಗ. ನೀವು ಇವ್ರ ಕಡೆಗೆ ಗಮನ ಕೊಡ್ತಿಲ್ಲ, ಅಟೆನ್ಷನ್ ಕೊಡ್ತಿಲ್ಲ ಅಂತ. ಇವರು ಯಾರ್ದ್ರ ಜೊತೆ ಜಗಳ ಮಾಡ್ಕೊಂಡು ಸ್ಟ್ರೆಂತ್ ಕಾರ್ಡ್ ಉಲ್ಟಾ ಯಾಕೆ ಬಂತಂಪ. ನಿಮ್ಮ ಕಡೆಗೆ ಬರಲು ಇವರಿಗೆ ಧೈರ್ಯವಿಲ್ಲ ನೋಡಿ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಉಲ್ಟಾ ಬಂದಿದೆ. ಇವರಿಗೆ ಧೈರ್ಯ ಬರ್ತಿಲ್ಲ ನಿಮ್ಮ ಕಡೆಗೆ ಬರೋಕ್ಕೆ. ಇವರಿಗೆ ಭಯ ಆಗ್ತಿದೆ ನಿಮ್ಮ ಕಡೆಗೆ ಬರೋಕ್ಕೆ. ಇವರಿಗೆ ಧೈರ್ಯವಿಲ್ಲ. ಪಾಸ್ಟದಲ್ಲಿ ಇವರು ನಿಮಗೆ ಚೀಟ್ ಮಾಡಿದ್ದಾರೆ, ಮತ್ತು ಇವಾಗ ಥರ್ಡ್ ಪಾರ್ಟಿ ಜೊತೆ ಜಗಳ ಮಾಡಿಕೊಂಡು ನಿಮ್ಮ ಕಡೆಗೆ ಬರ್ತಿದ್ದಾರೆ. ನಿಮ್ಮ ಫೋಕಸ್ ಇವರ ಮೇಲೆ ಇಲ್ಲ. ಇವಾಗ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ಮತ್ತು ನಿಮ್ಮ ಮುಂದೆ ಬರೋ ಧೈರ್ಯನೂ ಇವರಿಗೆ ಆಗ್ತಿಲ್ಲ. ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ದೇವರ ಕಡೆಗೆ ಕೇಳ್ಕೊಳ್ತಿದ್ದಾರೆ. ಹೇಗಾದರೂ ಧೈರ್ಯ ಬರಲಿ, ಮತ್ತು ನಿಮ್ಮಿಬ್ಬರ ನಡುವೆ ಹೊಸದೊಂದು ಶುರುವಾತ ಆಗಲಿ, ಮತ್ತು ನೀವಿಬ್ಬರು ಹೊಸ ಶುರುವಾತ ಮಾಡಲಿ ಅಂತ ಬಯಸುತ್ತಿದ್ದಾರೆ ಇವರು. ಯಾರಿಗೆ ರೆಸೊನೇಟ್ ಆಗುತ್ತೋ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಗೈಸ್. ನಿಮಗೆ ಯಾರಾದರೂ ರೀಡಿಂಗ್ ತೊಗೋಬೇಕು ಅನ್ನಿಸಿದ್ರೆ ನಿಮಗೆ ಒಂದು ಕ್ವಶನ್ಗೆ ₹1 ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ರಿಪ್ಲೈ ಮಾಡ್ತೀನಿ, ಆಯಿತಾ. ಇಲ್ಲಿಂದ ಸ್ವಲ್ಪ ಮೆಸೇಜ್ ತಗೊಳ್ಳಲ್ಲ. ಅವರ ಮಾಟ ಮಂತ್ರ ಅವರ ಮೇಲೆ ರಿವರ್ಸ್ ಆಗಿದೆ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ. ಗಮಂಡಿ ಈ ಮಾತಿಂದಿದೆ ಅಂದರೆ ನಿಮ್ಮಂಥವ್ರನ್ನ ಮೆಟ್ಟಿಲಲ್ಲಿ ಕುಣಿಸಿ ಬಿಡ್ತೀನಿ ಅಂತ ನೀವು ಅಂತಿದ್ದೀರ ನಿಮ್ಮ ಪಾರ್ಟ್ನರ್ಗೆ. ನಿಮ್ಮ ಪಾರ್ಟ್ನರ್ ಅಂತಿದ್ದಾರೆ, ನೀನಿಲ್ಲದೆ ನಾನು ಅರ್ಧವಿದ್ದೀನಿ. ಇದನ್ನು ನೆನಪಿಟ್ಟುಕೊಳ್ಳಿ, ನೀವಿಲ್ದಿದ್ರೆ ನನ್ನ ಎನರ್ಜಿ ಅರ್ಧ ಇದೆ, ನನ್ನ ಆತ್ಮ ಅರ್ಧ ಇದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಪಾರ್ಟ್ನರು. सातों जन्म में तेरे साथ रहूँगा यार, मर भी गया तो मैं तुझे करता रहूँगा प्यार. 7 ಜನ್ಮಕ್ಕೂ ನಾನು ನಿನ್ನ ಜೊತೆ ಇರ್ತೀನಿ ಮತ್ತು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಹಾಡಿನ ಮುಖಾಂತರ ಇವರು. ಯಾಕಂದರೆ ನೀನಿಲ್ಲದೆ ನಾನು ಅರ್ಧವಿದ್ದೀನಿ, ನನ್ನ ಆತ್ಮ ಅರ್ಧ ಇದೆ ಅಂತ ಕಂಪ್ಲೀಷನ್ ಸಿಗ್ತಿಲ್ಲ ಇವರಿಗೆ. ನೀವು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದಿರ್ಬೋದು. ಒಂದು ಆತ್ಮ 2 ದೇಹ ಇದ್ದಿರ್ತಾರೆ ಟ್ವಿನ್ ಫ್ಲೇಮ್ ಜರ್ನಿಯವರು. ನೀವಂತಿದ್ದೀರಾ ಕೇಳಾಕಡು, ನಿನ್ನ ತುಂಬ ಹುಚ್ಚರಾಗೆ ಪ್ರೀತಿ ಮಾಡ್ತೀನಿ ಆದರೆ ನಿನಗೆ ಹೇಳುವುದಿಲ್ಲ ಅಂತ. ನಿಮ್ಮ ಮೆಸೇಜು ನಿಮ್ಮ ಪಾರ್ಟ್ನರ್ ಮೆಸೇಜು ನೋಡಿ ಗೈಸ್. ಮತ್ತು ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮ ಭಕ್ತಿ ಮೇಲೆ ಗಮನ ಕೊಡಿ
ಮತ್ತು ನಿಮ್ಮ ಪಾರ್ಟ್ನರ್ನ ತೊಗೊಂಡು ನಾನು ಬರ್ತೀನಿ. ನಿಮ್ಮ ಪಾರ್ಟ್ನರ್ನ ತರೋದು ಯೂನಿವರ್ಸ್ ಮೇಲೆ ಬಿಟ್ಟುಬಿಡಿ. ನಿಮ್ಮ ಪಾರ್ಟ್ನರ್ನ ನಿಮ್ಮ ಕಡೆಗೆ ಬಂದೇ ಬರ್ತಾರೆ ನೀವು ದೇವರಿಗೆ ಕನೆಕ್ಟ್ ಆದಮೇಲೆ. ನಾನು ನಿಮ್ಮನ್ನೇ ಇಷ್ಟಪಡ್ತೀನಿ ಅಂತ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೆಸೇಜು. ಇಲ್ಲಿ ನೋಡಿ, ಮೃತ್ಯುಂಜಯ ಮಂತ್ರ ಅನ್ನೋದಕ್ಕೆ ಬಂದಿದೆ. ಯಾರಿಗೂ ಮೃತ್ಯುಂಜಯ ಮಂತ್ರ ಚಾಟ್ ಮಾಡಿ ಅಂತ ಬಂದಿದೆ. ಯಾರಿಗೆ ಬಂದಿದೆಯೋ ನೋಡಿ, ಯಾರಾದರೂ ಮಾಡ್ತಿದ್ದೀರಾ? ಇಷ್ಟೊಂದು ಆ್ಯಟಿಟ್ಯೂಡ್ ತೋರಿಸ್ಬೇಡ ಹುಚ್ಚ. ನಾ ಟೇಟಸ್ ಹೆಂಗೆ ಬದಲಾಯಿಸ್ತೀನೋ ನಿನ್ನೂ ಹಾಗೆ ಬದಲಾಯಿಸಿಬಿಡ್ತೀನಿ ಅಂತ ನೀವು ಹೇಳ್ತಿದ್ದೀರ. ನಿಮ್ಮ ಮೆಸೇಜ್ ಇದು, ನಿಮ್ಮ ಪಾರ್ಟ್ನರ್ಗೆ ಹೇಳ್ತಿದ್ದೀರ ನೀವು. ನಾನು ನಿನ್ನ ಚೂಸ್ ಮಾಡ್ಕೊಂಡ್ರೆ ಎಲ್ಲರನ್ನೂ ಕಳ್ಕೊತೀನಿ ಅಂತ ಅಂತಿದ್ದಾರೆ ನಿಮ್ಮ ಪಾರ್ಟ್ನರು. ಇಲ್ಲಿ ಜಗಳ ಮಾಡ್ತಿದ್ದಾರಲ್ಲ ಫ್ಯಾಮ್ಲಿ, ಯಾರೋ ಥರ್ಡ್ ಪಾರ್ಟಿ ಜೊತೆ, ಅವ್ರನ್ನೆಲ್ಲ ಕಳ್ಕೊತಾರೆ ಅಂತ ಭಯ ಬೀಳ್ತಿದ್ದಾರೆ. ನಿಮ್ಮನ್ನು ಕಳ್ಕೊಂಡ್ರೆ ಪರವಾಗಿಲ್ಲ, ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಅವರನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಹನುಮಾನ್ ಚಾಲೀಸ ಮಾಡಿ ಅಂತ ಬಂದಿದೆ ಇಲ್ಲಿ. ಯಾರಿಗೆ ಹನುಮಾನ್ ಚಾಲೀಸ ಮಾಡೋಕ್ಕೆ ಹೇಳ್ತಿದ್ದಾರೆ ಯೂನಿವರ್ಸು. ಇವರು ಡೇ ಡ್ರೀಮಿಂಗ್ ಮಾಡ್ತಿದ್ದಾರೆ. ಇವರು ನಿಮ್ಮ ಜೊತೆನೇ ಇದ್ದಾರೆ, ನೀವು ಇವ್ರ ಜೊತೆನೇ ಇದ್ದೀರಾ ಅಂತ ಡೇ ಡ್ರೀಮಿಂಗ್ ಮಾಡ್ತಿದ್ದಾರೆ, ಇಮ್ಯಾಜಿನ್ ಮಾಡ್ತಿದ್ದಾರೆ. ಕೆಲವರಿಗೆ ನಮ್ಮ ಬೆಲೆ ಗೊತ್ತಾಗಲ್ಲ, ಏಕೆಂದರೆ ಮಂಗ್ಯಾಗೋಳಿಗೆ ಏನು ಗೊತ್ತು ಆ ದೊರಕದ ಸ್ವಾದು ಅಂತ ನಿಮ್ಮ ಮೆಸೇಜ್ ಇದು. ಅದರಕ್ಕಂದರೆ ಅಲ್ಲ ಇದು ಇರುತ್ತಲ್ಲ, ಚಾನಲ್ಲಿ ಹಾಕಿರ್ತಾರಲ್ಲ ಅಲ್ಲ ಅಂತಾರಲ್ಲ ಅದು. ಕಾಲ್ ಮೆಸೇಜ್ಗಾಗಿ ವೇಟ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್. ಕಾಲ್ ಮೆಸೇಜ್ ವೇಟಿಂಗ್ ಕಾರ್ಡ್ ಬಂದಿದೆ. ಇವ್ರಿಗೆ ಬರೋಕ್ಕೆ ಧೈರ್ಯ ಇಲ್ಲ, ನೀವು ಕಾಲ್ ಮೆಸೇಜ್ ಮಾಡ್ತೀರಾ ಅಂತ ವೇಟ್ ಮಾಡ್ತಿದ್ದಾರೆ. ನನ್ನ ರೀಡಿಂಗು ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಶಿವಶಕ್ತಿ, ಜೈ ರಾಧಾಕೃಷ್ಣ. ನನ್ನ ಚಾನೆಲನ್ನು ಗ್ರೋ ಮಾಡಿ. ಥ್ಯಾಂಕ್ ಯು. ಹರ್ ಹರ್ ಮಹಾದೇವ್.